ಎಲೆ ತೋಟದ ಖ್ಯಾತಮ್ಮ ದೇವಸ್ಥಾನಕ್ಕೆ ಒಬ್ಬರು ಭಕ್ತಾದಿಗಳು ಮಾತಾಡ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತಾರೆ ದೇವಸ್ಥಾನ ಬಗ್ಗೆ ಅಂತ ಕೇಳೋಣ. ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಶ್ವೇತಾ ಅಂತ ಅಂದ್ಬಿಟ್ಟು. ನಾವು ಮಂಡ್ಯದಿಂದ ಬರೋದು. ಸುಮಾರು ದೇವಸ್ಥಾನಕ್ಕೆ ಒಂದು 10-15 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬಾ ಒಳ್ಳೆಯದಾಗಿದೆ. ನಮಗೆ ತುಂಬ ಕಷ್ಟದಲ್ಲಿದ್ವಿ ನಾವು. ನಮಗೆ ದೇವಸ್ಥಾನಕ್ಕೆ ಬರೋಕ್ಕೂ ಬಸ್ ಚಾರ್ಜ್ಗೂ ಕಾಸಿರ್ತಿರ್ಲಿಲ್ಲ, ಅಷ್ಟು ಕಷ್ಟದಲ್ಲಿದ್ವಿ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಾವು ಕೆಲಸ ಸಿಕ್ತು. ನನಗೆ ಕೆಲಸ ಇರಲಿಲ್ಲ. ಕೆಲಸ ಇಲ್ಲದೆ ಸುಮಾರು ವರ್ಷ ಓಡಾಡ್ತಿದ್ದೆ, ಕೆಲಸ ಇರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದಿದ್ದು ಒಂದು 4 ತಿಂಗಳಿಗೆ ಕೆಲಸ ಎಲ್ಲ ಸಿಕ್ಕಿದೆ. ಮತ್ತು ಮನೆ ಇಲ್ಲದಂತೆ ನಾವು ಬಾಡಿಗೆ ಬಾಡಿಗೆ ಕಟ್ಟೋಕ್ಕಾಗ್ದಂತೆ ತುಂಬ ಕಷ್ಟಪಡ್ತಿದ್ವಿ. ದೇವಸ್ಥಾನಕ್ಕೆ ಬಂದಮೇಲೆ ಮನೆಯೂ ಕಟ್ಕೊಂಡ್ವಿ. ನಮ್ಮದು ಅಂತ ಸ್ವಂತ ಮನೆ ಆಯಿತು. ನಮ್ಗೆ ಒಳ್ಳೇದಾಗ್ದಂಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಸುಮಾರು ಜನ ಕೇಳಿದ್ದೀವಿ. ಒಳ್ಳೇದಾಗಿದೆ ಈ ದೇವಸ್ಥಾನದಿಂದ. ಎಲೆ ತೋಟದ ಖ್ಯಾತಮ್ಮನಿಂದ ನಾವು ಇವತ್ತು ಅನ್ನ ಏನು ತಿಂತಾಯಿದ್ದೀವಿ ಅಂದರೆ ಆ ತಾಯಿನೇ ನಮಗೆ ಅನ್ನಕ್ಕೆ ದಾರಿ ತೋರಿಸಿರೋದು. ಅವಳಿಲ್ಲ ಅಂದರೆ ಇನ್ನೇನು ಇಲ್ಲ. ನಮ್ಮ ಥರನೇ ಎಲ್ಲರೂ ಬನ್ನಿ ಈ ದೇವಸ್ಥಾನಕ್ಕೆ. ನಮ್ಗೆ ಹೆಂಗೆ ಒಳ್ಳೇದಾಗಿದೆ ನಿಮಗೂ ಅದೇ ಥರ ಒಳ್ಳೇದಾಗುತ್ತೆ. ನನ್ನ ಮಕ್ಕಳ ಎಜುಕೇಷನ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ನಮ್ಮ ತಾಯಿ ಆರೋಗ್ಯ ಸಮಸ್ಯೆ ಪ್ರತಿಯೊಂದಕ್ಕೂ ಒಳ್ಳೇದಾಗಿದೆ. ಇಲ್ಲಿ ನಾವು ಇವತ್ತು ಏನಿದ್ದೀವಿ ಅಂದರೆ ಈ ತಾಯಿನೇ ಸಾಕ್ಷಿ ಅದಕ್ಕೆ. ಇವಾಗ ಇಲ್ಲೊಂದು 3 ತಿಂಗಳಿಂದ ಅನ್ನದಾನ ಮಾಡ್ತಿದ್ದಾರೆ. ಬಂದಂಥ ಭಕ್ತಾದಿಗಳು ಹಸ್ಕೊಂಡು ಹೋಗಬಾರ್ದು ಅಂತ ದೇವಸ್ಥಾನ ಕಡೆಯಿಂದ ಅನ್ನದಾನ ಮಾಡಿಸ್ತಿದ್ದಾರೆ. ಮತ್ತು ಭಕ್ತಾದಿಗಳು ಅವ್ರ ಕೈಲಾದಷ್ಟು ತೊಗೊಬಂದು ಅನ್ನದಾನಕ್ಕೆ ಇಲ್ಲಿ ಸಹಾಯ ಮಾಡ್ತಿದ್ದಾರೆ. ಎಲ್ಲರೂ ಬನ್ನಿ, ತುಂಬ ಒಳ್ಳೆಯದಾಗಲಿ. ಮತ್ತು ನಮ್ಗೆ ಒಳ್ಳೇದಾಗಿದ್ದಂಗೆ ನಮ್ಮ ಚಿಕ್ಕಮ್ಮಂಗೂ ಹೇಳಿದ್ವಿ. ಅವರು ಶೀಟ್ ಮನೇಲಿದ್ದರು, ಇಲ್ಲಿ ಬಂದು ಇವಾಗ 4 FTR ಮನೆ ಕಟ್ಟಿದ್ದಾರೆ. ತುಂಬ ಒಳ್ಳೆಯದಾಗಿದೆ. ನಮ್ಮ ಚಿಕ್ಕಪ್ಪಂಗೆ ತುಂಬ ಆರೋಗ್ಯ ಸಮಸ್ಯೆ ಆಗಿತ್ತು. ಅವರು ಇವಾಗ ತುಂಬ ಚೆನ್ನಾಗಿ ಇವಾಗ ಒಳ್ಳೆಯದಾಗಿದೆ. ಅವ್ರಿಗೂ ಕೆಲಸ ಆಗಿರ್ಬೋದು, ಅವ್ರದ್ದೇನೇ ಒಂದು ಬಿಸ್ನೆಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ನಡೀತಿದೆ. ನಮ್ಮ ಥರನೇ ಎಲ್ಲರೂ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಮತ್ತು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನ ಇನ್ನೂ ಇಂಪ್ರೂವ್ ಆಗಬೇಕು, ಒಳ್ಳೆ ಥರದಲ್ಲಿ ಇನ್ನೂ ಚೆನ್ನಾಗಿ ನಡಿಬೇಕು ಅಂದರೆ ನಮಗೆ ಹೇಗೆ ಒಳ್ಳೇದಾಗಿದೆ ನಿಮ್ಗೆ ಇಲ್ಲಿ ಬಂದಾಗಲೇ ನಿಮಗೆ ವಾಸ್ತವ ಗೊತ್ತಾಗೋದು ಏನಾಗುತ್ತೆ, ಒಳ್ಳೇದಾಗುತ್ತೆ ಏನು ಅಂತ. ನಾವು ನಂಬಿದ್ದೀವಿ. ಆ ತಾಯಿ ನಮ್ಮನ್ನ ಇವತ್ತವರೆಗೂ ಕೈ ಬಿಟ್ಟಿಲ್ಲ. ನೀವು ಸಹ ನಂಬಿ ಬನ್ನಿ, ಒಳ್ಳೇದಾಗತ್ತೆ.